ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ನಾವು ಜರ್ಮನಿಯ ಏಕೀಕರಣವನ್ನು ಕುರಿತು ಚರ್ಚೆಯನ್ನು ಮಾಡ್ತಾ ಹೋದೋ. ಹೇಗೆ ಜರ್ಮನಿ ಪ್ರಮುಖವಾಗಿ 3 ಯುದ್ಧಗಳನ್ನು ಮಾಡುವುದರ ಮುಖಾಂತರ ಏಕೀಕರಣವನ್ನು ಸಾಧಿಸ್ತೋ. ಅದರಲ್ಲಿ ಡೆನ್ಮಾರ್ಕ್ನೊಂದಿಗೆ ಯುದ್ಧ ಆಗಿರ್ಬೋದು, ಹಾಗೆ ಆಸ್ಟ್ರೋ ರಷ್ಯಾ ಯುದ್ಧ ಆಗಿರ್ಬೋದು, ಹಾಗೆ ಫ್ರಾಂಕೋ ರಷ್ಯಾ ಯುದ್ಧಗಳು ಅಂದರೆ ಫ್ರಾನ್ಸ್ ಮತ್ತು ರಷ್ಯಾದ ನಡುವಿನ ಯುದ್ಧಗಳು. ಹೇಗೆ ಬಿಸ್ಮಾರ್ಕ್ ಈ ಒಂದು 3 ಯುದ್ಧಗಳನ್ನು ತನ್ನ ಕುತಂತ್ರ ರಾಜನೀತಿಯಿಂದ ಆಸ್ಟ್ರಿಯಾ ಹಾಗೆ ಫ್ರಾನ್ಸ್ ಅನ್ನ ಏಕಾಂಗಿ ರಾಷ್ಟ್ರಗಳನ್ನಾಗಿ ನಿರ್ಮಿಸಿ ಅವುಗಳ ಮೇಲೆ ಯುದ್ಧವನ್ನು ಸಾರಿ ಪ್ರಚಂಡ ಒಂದು ಜಯವನ್ನು ಗಳಿಸುವುದರ ಮುಖಾಂತರ ಜರ್ಮನಿಯ ಏಕೀಕರಣವನ್ನು ಹೇಗೆ ಸಾಧಿಸ್ತಾ ಅನ್ನೋದ್ರ ಬಗ್ಗೆ ನಾವು ಸವಿವರವಾಗಿ ಕಳೆದ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋದು. ಇನ್ನು ಜರ್ಮನಿಯ ಏಕೀಕರಣದ ನಂತರ ಯುರೋಪ್ನ ರಾಜಕೀಯ ಕ್ಷೇತ್ರದಲ್ಲಿ ಆದಂತಹ ಮತ್ತೊಂದು ಮಹತ್ವದ ಬೆಳವಣಿಗೆ ಏನಪ್ಪಾ ಅಂದ್ರೆ ಅದು ಸಮ್ಮತವಾದದ ಬೆಳವಣಿಗೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ನೋಡಿದಾಗ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಇದ್ದೋ, ಅದೇ ರೀತಿ ಈ ಒಂದು ರಾಜಪ್ರಭುತ್ವ ರಾಷ್ಟ್ರಗಳು ಅಲ್ಲಿ ಕಾಣಿಸಿಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸಾಮಾನ್ಯವಾಗಿ ಯುರೋಪ್ನ ಇತಿಹಾಸವನ್ನು ನಾವು ನೋಡಿದಾಗ ಒಂದು ಕಡೆ ಪ್ರಜಾಪ್ರಭುತ್ವ, ಮತ್ತೊಂದು ಕಡೆ ಈ ಒಂದು ರಾಜಪ್ರಭುತ್ವ ಅಸ್ತಿತ್ವದಲ್ಲಿ ಇರೋದು ನಾವು ನೋಡ್ತಾ ಹೋದೋ. ಆದರೆ ಆ ಒಂದು ಸಂದರ್ಭದಲ್ಲಿ ಯುರೋಪ್ನಲ್ಲಿ ಬೆಳವಣಿಗೆ ಆದದ್ದೇ ಸಮ್ಮತವಾದದ ಒಂದು ಬೆಳವಣಿಗೆ. ಹಾಗಾದ್ರೆ ಈ ಒಂದು ಸಮ್ಮತವಾದ ಅಂದ್ರೆ ಏನು, ಅದು ಯುರೋಪ್ನಲ್ಲಿ ಏಕೆ ಬೆಳವಣಿಗೆ ಹೊಂದಿಕೆ ಕಾರಣವಾದಂತಹ ಅಂಶಗಳು ಏನೇನು, ಆ ಒಂದು ಸಮ್ಮತವಾದ ಸೃಷ್ಟಿಯನ್ನ ಯಾರು ಮಾಡ್ತಾ ಹೋದ್ರು ಅಥವಾ ಉಗಮ ಯಾರಿಂದ ಆಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಇವತ್ತಿನಿಂದ ಆರಂಭಿಸ್ತಾ ಹೋಗೋಣ. ಮೊದಲನೇದಾಗಿ ಸಮ್ಮತವಾದ ಅಂದ್ರೆ ಏನು ಮಕ್ಕಳೇ? ಸಮ್ಮತವಾದ ಅಥವಾ ಸಮಾಜವಾದ ಅಂತಂದ್ರೆ ಇದು ಸೋಸಿಯಸ್ ಅನ್ನೋ ಒಂದು ಪದದಿಂದ ಬಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸಮಾಜವಾದ ಅಥವಾ ಸಮ್ಮತವಾದ ಅನ್ನೋ ಒಂದು ಪದ ಸೋಸಿಯಸ್ ಎಂಬ ಒಂದು ಪದದಿಂದ ಬಂದಿದೆ. ಸೋಸಿಯಸ್ ಅಂದ್ರೆ ಸಮಾಜ ಎಂಬ ಒಂದು ಅರ್ಥವನ್ನು ಅದು ಕೊಡ್ತಾ ಹೋಗುತ್ತೆ. ಸೋಸಿಯಸ್ ಅಂದ್ರೆ ಅಥವಾ ಸೋಸಿಯಸ್, ಸೋಸಿಯಲಿಸಂ ಎಂಬುದು ಈಗ ಏನ್ ಕರಿತಾ ಹೋಗ್ತೀವಿ ಆ ಒಂದು ಪದದಿಂದ ಇದು ಬಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಸೋಸಿಯಸ್ ಅಂತ ಅಂದ್ರೆ ಅದು ಸಮಾಜ ಎಂಬ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸಮಾಜದ ಹಿತರಕ್ಷಣೆಯೇ ಸಮಾಜವಾದ ಎಂಬುದಾಗಿ ಇತಿಹಾಸಕಾರರು ಕರಿತಾ ಹೋಗ್ತಾರೆ. ಸಮಾಜದ ಹಿತರಕ್ಷಣೆ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಾಜ ಅಂದ್ರೆ ಯಾರು? ಜನರ ಒಂದು ಹಿತರಕ್ಷಣೆಯೇ ಈ ಒಂದು ಸಮಾಜವಾದ ಎಂಬುದಾಗಿ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಉತ್ಪಾದನಾಂಗಗಳು ಮತ್ತು ವಿತರಣೆಗಳ ಮೇಲೆ ಸರ್ಕಾರದ ಹತೋಟಿ ಹೊಂದುವ ವ್ಯವಸ್ಥೆಯೇ ಸಮಾಜವಾದ ಎಂಬುದಾಗಿ ಇತಿಹಾಸಕಾರರು ಹೇಳಿರೋದು ನಾವು ನೋಡ್ತಾ ಹೋಗ್ಬೋದು. ಉತ್ಪಾದನಾಂಗಗಳು ಮತ್ತೆ ವಿತರಣೆಗಳು, ಇದು ಎಕನಾಮಿಕ್ಸ್ ಅಲ್ಲಿ ಓದಿರ್ತೀರ. ಉತ್ಪಾದನಾಂಗಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಓದಿರ್ತೀರ. ಹಾಗೆ ವಿತರಣೆಗಳ ಮೇಲೆ ಸರ್ಕಾರದ ಒಂದು ಹತೋಟಿಯನ್ನ ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ ಸಮ್ಮತವಾದ ಅಥವಾ ಸಮಾಜವಾದ ಎಂಬುದಾಗಿ ಕರಿತಾ ಹೋಗ್ತೀವಿ. ಇದೊಂದು ಬಂಡವಾಳಶಾಹಿಯ ವಿರುದ್ಧ ಕಾರ್ಮಿಕರು ಆರಂಭಿಸಿದಂತಹ ರಾಜಕೀಯ ಚಳುವಳಿ ಎಂಬುದಾಗಿ ಕರೆದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನು, ಯುರೋಪ್ನಲ್ಲಿ ಬಂಡವಾಳಶಾಹಿಗಳು ಹೆಚ್ಚಾಗಿ ಈ ಒಂದು ಬಂಡವಾಳವನ್ನ ಹೂಡಿ ಕಾರ್ಮಿಕರನ್ನ ತಮ್ಮ ಹಿತರಕ್ಷಣೆಗಾಗಿ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಬೇಸತ್ತಂತಹ ಕಾರ್ಮಿಕರು ಬಂಡವಾಳಶಾಹಿಗಳ ವಿರುದ್ಧ ದಂಗೆಯನ್ನ ಹೇಳ್ತಾ ಹೋಗ್ತಾರೆ. ರಾಜಕೀಯವಾಗಿ ಅವರು ಹೋರಾಟಕ್ಕೆ ಹಿಡಿತಾ ಹೋಗ್ತಾರೆ. ಅದನ್ನೇ ನಾವು ಈ ಒಂದು ಸಮ್ಮತವಾದ ಅಥವಾ ಸಮಾಜವಾದ ಎಂಬುದಾಗಿ ಕರೆದಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಶ್ರಮಜೀವಿಗಳ ಶೋಷಣೆಯನ್ನ ತಪ್ಪಿಸಿ ಉತ್ಪಾದನಾ ಸಾಧನಗಳ ಮೇಲೆ ಸಮಾಜದ ಒಂದು ಒಡೆತನವನ್ನ ಏರ್ಪಡಿಸಿ ಸರ್ವರಿಗೂ ಸಮಪಾಲು ಹಾಗೆ ಸರ್ವರಿಗೂ ಸಮಬಾಳು ಎಂಬ ವಿಚಾರ ಸರಣಿಯೇ ಸಮಾಜವಾದ ಅಥವಾ ಸಮ್ಮತವಾದ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂದ್ರೆ ಏನು, ಬಂಡವಾಳಶಾಹಿಗಾರರು ತಮ್ಮ ಬಂಡವಾಳವನ್ನ ಹೂಡುವುದರ ಮುಖಾಂತರ ಕಾರ್ಮಿಕರ ಒಂದು ಶೋಷಣೆ ಅಂದಿನ ಒಂದು ಯುರೋಪ್ ಸಮಾಜದಲ್ಲಿ ನಡೀತಾ ಇತ್ತು.
ಅದರ ವಿರುದ್ಧ ಕಾರ್ಮಿಕರು ಚಳುವಳಿಯನ್ನ ಹೂಡ್ತಾ ಹೋಗ್ತಾರೆ. ಹೀಗಾಗಿ ಅವರು ಒಂದು ಶೋಷಣೆಯನ್ನ ತಪ್ಪಿಸಿ ಉತ್ಪಾದನಾ ಸಾಧನಗಳ ಮೇಲೆ ಸಮಾಜದ ಅಥವಾ ಸರ್ಕಾರದ ಹತೋಟಿಯನ್ನ ಇಟ್ಟು ಸರ್ವರಿಗೂ ಸಮಬಾಳು ಮತ್ತೆ ಸರ್ವರಿಗೂ ಸಮಪಾಲು ಅನ್ನೋ ಒಂದು ವಿಚಾರಧಾರೆಯಲ್ಲಿ ಹುಟ್ಟುಕೊಂಡಂತಹ ಒಂದು ವಾದವೇ ಈ ಒಂದು ಸಮ್ಮತವಾದ ಅಥವಾ ಸಮಾಜವಾದ ಎಂಬುದಾಗಿ ಕರೆದಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಇದು ಉತ್ಪಾದನೆ ಮತ್ತು ವಿತರಣೆಯನ್ನ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಗೆ ಒಳಪಡಿಸಲು ಬಯಸ್ತಾ ಹೋಗುತ್ತೆ. ಅಂದ್ರೆ ಏನು ಉತ್ಪಾದನೆ ಆಯಿತು, ಬಂದಂತಹ ಲಾಭದಲ್ಲಿ ಬಂಡವಾಳಗಾರ ಎಷ್ಟು ತಗೋಬೇಕು, ಕಾರ್ಮಿಕರಿಗೆ ಅದರಲ್ಲಿ ಎಷ್ಟು ಪಾಲು ಬರಬೇಕು ಅನ್ನೋ ಒಂದು ವಿಚಾರಗಳನ್ನ ಚರ್ಚೆ ಮಾಡುವಂಥದ್ದೇ ಈ ಒಂದು ಸಮ್ಮತವಾದ. ಇದೊಂದು ವರ್ಗರಹಿತ ಸಮಾಜವಾಗಿದ್ದು ಸಮಾನತೆ ತತ್ವ ಆಧರಿಸಿ ನಿಂತಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಯಾವುದೇ ಮೇಲು ಕೀಳು, ಇಂಥ ಜನಾಂಗ ಅನ್ನೋ ಒಂದು, ಇಂಥ ಧರ್ಮದ ಒಂದು ಜನಾಂಗ ಅನ್ನೋ ಒಂದು ಭೇದ ಭಾವ ಇಲ್ಲ. ಇದೊಂದು ವರ್ಗರಹಿತ ಸಮಾಜವಾಗಿದ್ದು ಸಮಾನತೆ ತತ್ವವನ್ನ ಇದು ಅವಲಂಬಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಒಬ್ಬ ವ್ಯಕ್ತಿ ತನ್ನ ಹಿತಕ್ಕಿಂತ ಸಮಾಜದ ಹಿತವನ್ನ ಬಯಸುತ್ತೆ. ಅಂದ್ರೆ ಈ ಒಂದು ಸಮ್ಮತವಾದ ಅನ್ನೋದು ವ್ಯಕ್ತಿ ಹಿತಕ್ಕಿಂತ ಸಮಾಜದ ಒಂದು ಹಿತವನ್ನ ಅದು ಬಯಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಖಾಸಗಿ ಆಸ್ತಿ ರದ್ದು, ಬಂಡವಾಳಶಾಹಿಯ ನಿರ್ಮೂಲನೆ, ಉತ್ಪಾದನೆ ಮತ್ತು ವಿತರಣೆಗಳ ಮೇಲೆ ಸರ್ಕಾರದ ಒಂದು ಹತೋಟಿ, ಸಹಕಾರಿ ಪದ್ಧತಿ ಅನುಷ್ಠಾನ, ಈ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಯುರೋಪ್ನಲ್ಲಿ ಸದ್ದು ಮಾಡುತ್ತೆ ಈ ಒಂದು ಸಮ್ಮತವಾದ. ಹೀಗಾಗಿ ಆ ಒಂದು ಉತ್ಪಾದನೆ ಮತ್ತು ವಿತರಣೆಯ ಮೇಲೆ ಸರ್ಕಾರ ಹತೋಟಿಯನ್ನು ಹೊಂದಿರಬೇಕು. ಖಾಸಗಿ ಆಸ್ತಿಯನ್ನ ಮಾಡುವಂತಹ ಒಂದು ಪದ್ಧತಿಯನ್ನ ರದ್ದು ಮಾಡುವಂಥದ್ದು, ಬಂಡವಾಳಶಾಹಿಯ ನಿರ್ಮೂಲನೆ ಮತ್ತೆ ಸಹಕಾರದ ಒಂದು ತತ್ವದ ಒಂದು ಆಧಾರದ ಮೇಲೆ ಈ ಒಂದು ಸಮ್ಮತವಾದ ಉಟ್ಕೊಂಡಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಕೆಲವು ಇತಿಹಾಸಕಾರರ ಪ್ರಕಾರ ಅಥವಾ ಆರ್ಥಿಕ ತಜ್ಞರ ಪ್ರಕಾರ ಈ ಒಂದು ಸಮ್ಮತವಾದ ಅಂದ್ರೆ ಏನು? ಪ್ರೊಫೆಸರ್ ಸಿ.ಡಿ. ಹೇಜನ್ ರವರ ಪ್ರಕಾರ ಬಂಡವಾಳಗಾರರಿಂದ ನಿರಾಸೆ ಹೊಂದಿದಂತಹ ಕಾರ್ಮಿಕರು ಅದೇ ಬಂಡವಾಳಗಾರರಿಗೆ ನೀಡಿದ ಉತ್ತರವೇ ಸಮಾಜವಾದ ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಏನು ಬಂಡವಾಳಗಾರರಿಂದ ನಿರಾಸೆಯನ್ನು ಅನುಭವಿಸಿದ್ರು ಅಥವಾ ಅವರ ಒಂದು ಶೋಷಣೆಗೆ ಒಳಪಟ್ಟರು, ಅವರ ಒಂದು ದರ್ಪಿಷ್ಟಕ್ಕೆ ಅವರು ತುಳಿತಕ್ಕೆ ಒಳಗಾದ್ರು, ಆ ಒಂದು ಕಾರ್ಮಿಕರು ಅವರ ವಿರುದ್ಧ ಹೂಡಿದಂತೆ ಸಮಾಜವಾದ ಅಥವಾ ಸಮ್ಮತವಾದ ಎಂಬುದಾಗಿ ಪ್ರೊಫೆಸರ್ ಸಿ.ಡಿ. ಹೇಜನ್ ರವರು ಹೇಳ್ತಾ ಹೋಗ್ತಾರೆ. ಮುಂದುವರಿದು ಫ್ರಾನ್ಸ್ ಕ್ರಾಂತಿ ಹೇಗೆ ರಾಜಕೀಯ ವಲಯದಲ್ಲಿ ನ್ಯಾಯವನ್ನ ಬೇಡಿತ್ತೋ ಅದೇ ರೀತಿ ಸಮಾಜವಾದವು ಸಾಮಾಜಿಕ ವಲಯದಲ್ಲಿ ನ್ಯಾಯವನ್ನ ಬೇಡಿತು ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಏನು ಫ್ರಾನ್ಸ್ ಮಹಾಕ್ರಾಂತಿ ಈ ಒಂದು ಜನರು ರಾಜಕೀಯವಾಗಿ ಸ್ವಾತಂತ್ರ್ಯವನ್ನು ಹೊಂದಲಿಕ್ಕೆ ಹೋರಾಟವನ್ನು ಆರಂಭಿಸಿದ್ರು, ಅದೇ ರೀತಿ ಕೂಡ ಸಮಾಜದಲ್ಲಿ ಸ್ವಾತಂತ್ರ್ಯವನ್ನು ಹೊಂದಲಿಕ್ಕೆ, ಸಮಾನತೆಯನ್ನು ಬೇಡಲಿಕ್ಕೆ ಈ ಒಂದು ಕಾರ್ಮಿಕರು ಹೋರಾಟವನ್ನು ಆರಂಭಿಸಿದ್ರು. ಅದೇ ಸಮಾಜವಾದ ಎಂಬುದಾಗಿ ಈ ಒಂದು ಸಿ.ಡಿ. ಹೇಜನ್ ರವರು ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಇತರ ಒಂದು ವಿದ್ವಾಂಸರ ಅಭಿಪ್ರಾಯವನ್ನು ನೋಡೋದಾದ್ರೆ ಪ್ರೊಫೆಸರ್ ಪಿಗು ಅವರ ಪ್ರಕಾರ ಉತ್ಪಾದನಾ ಸಾಧನಗಳ ಮೇಲೆ ಸರ್ಕಾರ ಹತೋಟಿಯನ್ನು ಹೊಂದುವುದೇ ವ್ಯವಸ್ಥೆಯೇ ಸಮಾಜವಾದ. ಉತ್ಪಾದನಾ ಸಾಧನಗಳು, ಅದು ಭೂಮಿ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಅವುಗಳ ಮೇಲೆ ಸರ್ಕಾರ ಹತೋಟಿಯನ್ನ ಹೊಂದುವುದೇ ಈ ಒಂದು ಸಮಾಜವಾದ ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ಬರ್ನಾರ್ಡ್ ಶಾರ್ ಅವರ ಪ್ರಕಾರ ಆದಾಯದ ಸಮಾನ ಹಂಚಿಕೆಯೇ ಸಮಾಜವಾದ. ಆದಾಯ ಏನ್ ಬರುತ್ತೆ ಅದು ಸಮನಾಗಿ ಹಂಚಿಕೆ ಆಗಬೇಕು, ಅದನ್ನೇ ಸಮಾಜವಾದ ಎಂಬುದಾಗಿ ಕರೆದು ಹೋಗ್ತಾರೆ. ಇನ್ನು ಜೆ.ಪಿ. ನಾರಾಯಣ ಅವರ ಪ್ರಕಾರ ವ್ಯಕ್ತಿಯ ಹಿತವನ್ನ ಸಮಾಜದ ಹಿತಕ್ಕಾಗಿ ಒಪ್ಪಿಸುವುದೇ ಸಮಾಜವಾದ. ವ್ಯಕ್ತಿಯ ಹಿತಕ್ಕಿಂತ ಸಮಾಜದ ಒಂದು ಹಿತ ಏನಿದೆ ಅದೇ ಸಮಾಜವಾದ ಎಂಬ ಒಂದು ಮಾತನ್ನ, ಹಾಗಾಗಿ ವ್ಯಕ್ತಿ ತನ್ನ ಹಿತವನ್ನು ಸಮಾಜಕ್ಕೆ ಒಪ್ಪಿಸಬೇಕು ಅನ್ನೋ ಒಂದು ಮಾತನ್ನ ಜೆ.ಪಿ. ನಾರಾಯಣರವರು ವ್ಯಕ್ತಪಡಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ವಿವಿಧ ವಿದ್ವಾಂಸರು ವಿವಿಧ ದೃಷ್ಟಿಕೋನದಲ್ಲಿ ತಮ್ಮ ಅಭಿಪ್ರಾಯವನ್ನ ಸಮಾಜವಾದದ ಬಗ್ಗೆ ವ್ಯಕ್ತಪಡಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಸಮಾಜವಾದ ಅಥವಾ ಅದರ ಒಂದು ಬೆಳವಣಿಗೆ ಎಲ್ಲಿ ಆಯಿತು, ಸಮಾಜವಾದದ ಬೆಳವಣಿಗೆ ಅಥವಾ ಅದು ಎಲ್ಲಿ ಕಾಣಿಸ್ಕೊಳ್ತು ಅನ್ನೋದನ್ನ ನಾವು
ನೋಡೋದಾದ್ರೆ ಸಮಾಜವಾದ ಅನ್ನೋದು ಭಾರತದಲ್ಲಿ ಅಂದ್ರೆ ತುಂಬಾ ಪುರಾತನವಾದಂತಹ ರಾಜಕೀಯ ಸಿದ್ಧಾಂತ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಸಮಾಜವಾದ ಅದು ನಿನ್ನೆ ಮೊನ್ನೆ ಹುಟ್ಕೊಂಡಂತಹ ಒಂದು ವಾದ ಅಲ್ಲ, ಬದಲಾಗಿ ಅದು ಪುರಾತನ ಕಾಲದಿಂದಲೂ ಕೂಡ ಹುಟ್ಟಿಕೊಂಡಂತಹ ಒಂದು ರಾಜಕೀಯ ಸಿದ್ಧಾಂತ ಎಂಬುದಾಗಿ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಇದರ ಉಗಮ ರಾಮಾಯಣದ ರಾಮರಾಜ್ಯ ತತ್ವ, ಜೀಸಸ್ನ ವಿಶ್ವ ಭ್ರಾತೃತ್ವ ತತ್ವಗಳಲ್ಲೂ ಕೂಡ ಕಾಣಬಹುದು. ರಾಮಾಯಣದ ರಾಮ ರಾಜ್ಯ ತತ್ವ ಆ ಒಂದು ವಿಚಾರದಲ್ಲೂ ಕೂಡ ನಾವು ಸಮಾಜವಾದವನ್ನು ನೋಡ್ತಾ ಹೋಗ್ಬೋದು. ಜೀಸಸ್ನ ವಿಶ್ವ ಭ್ರಾತೃತ್ವ ತತ್ವದಲ್ಲೂ ಕೂಡ ಅದನ್ನು ನಾವು ನೋಡ್ತಾ ಹೋಗ್ಬೋದು. ಬೈಬಲ್ ಮತ್ತು ಕುರಾನ್ಗಳನ್ನ ಸಂಪತ್ತಿನ ಕೇಂದ್ರೀಕರಣವನ್ನ ವಿರೋಧವನ್ನು ವ್ಯಕ್ತಪಡಿಸಿದೆ. ಅಂದ್ರೆ ಈ ಒಂದು ಸಮಾಜವಾದ ಈಗ ನಿನ್ನೆ ಮೊನ್ನೆ ಕಾಣಿಸ್ಕೊಂಡ್ರಲ್ಲ, ಯಾಕಂದ್ರೆ ಕುರಾನ್ನಲ್ಲೂ ಕೂಡ ಏನು ಆ ಒಂದು ಮುಸಲ್ಮಾನರು ವರ್ಷವಿಡೀ ಒಂದು ಸಂಪತ್ತನ್ನು ಸಂಗ್ರಹಿಸಿದ್ರೆ ಅದನ್ನ ಅವರ ಒಂದು ಹಬ್ಬಗಳಲ್ಲಿ ದಾನವನ್ನ ಮಾಡಬೇಕು ಎಂಬುದಾಗಿ ಕುರಾನ್ ಕೂಡ ಸೂಚಿಸಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಅಲ್ಲೂ ಕೂಡ ಸಮಾನದ ಅಥವಾ ಸಂಪತ್ತನ್ನು ಕ್ರೋಢೀಕರಿಸುವಂತಹ ಒಂದು ಪದ್ಧತಿಯನ್ನ ಕುರಾನ್ ನಿಷೇಧವನ್ನು ಮಾಡಿರೋದನ್ನು ಕೂಡ ನೋಡ್ತಾ ಹೋಗ್ಬೋದು. ಹೀಗೆ ಬೈಬಲ್ ಮತ್ತು ಕುರಾನ್ಗಳಲ್ಲೂ ಕೂಡ ಸಂಪತ್ತಿನ ಕೇಂದ್ರೀಕರಣವನ್ನು ವಿರೋಧಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಗ್ರೀಕ್ ತತ್ವಜ್ಞಾನಿಯಾದಂತಹ ಪ್ಲೇಟೋ ತನ್ನ ಕೃತಿ ದಿ ರಿಪಬ್ಲಿಕ್ ನಲ್ಲಿ ಸಮಾಜವಾದದ ಒಂದು ಕಲ್ಪನೆಯನ್ನ ರೂಪಿಸಿದ್ದಾನೆ. ಇಂಗ್ಲೆಂಡ್ನ ಥಾಮಸ್ ಮೋರ್ನು ತನ್ನ ಕೃತಿಯಾದಂತಹ ಉಟೋಪಿಯಾದಲ್ಲಿ ಸಮಾಜವಾದ ಸಿದ್ಧಾಂತವನ್ನ ಕೂಡ ವಿವರಿಸಿದ್ದು ಖಾಸಗಿ ಆಸ್ತಿ ಮಾಡುವಂತಹ ಒಂದು ಪದ್ಧತಿಯನ್ನ ರದ್ದುಗೊಳಿಸಬೇಕು ಎಂಬುದಾಗಿ ಕೂಡ ಅವನು ತಿಳಿಸಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಸಮಾಜವಾದ ಎಂಬ ಒಂದು ಪದವನ್ನ ಮೊದಲು ಬಳಸಿದವನು ಫ್ರಾನ್ಸ್ ದೇಶದ ಫ್ರಾನ್ಸಿಸ್ ಬೆಬ್ಯೂಫ್ ಅನ್ನೋನು ಈ ಒಂದು ಸಮಾಜವಾದ ಎಂಬ ಒಂದು ಪದವನ್ನ ಮೊದಲು ಬಳಸಿದಂಥವನು. ಈತ ಸಂಪತ್ತಿನ ರಾಷ್ಟ್ರೀಕರಣ, ಸಾಮಾಜಿಕ ಸಮಾನತೆ, ಖಾಸಗಿ ಆಸ್ತಿಯ ರದ್ಧತೆಗೆ ಕರೆಯನ್ನ 1760ರ ಅವಧಿಯಲ್ಲಿ ನೀಡಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಫ್ರಾನ್ಸ್ ಸರ್ಕಾರ ಈತನನ್ನ 1797ರಲ್ಲಿ ಗಲ್ಲಿಗೆ ಏರಿಸ್ತಾ ಹೋಗುತ್ತೆ. ಬೆಬ್ಯೂಫ್ನನ್ನ ಸಮಾಜವಾದದ ಪಿತಾಮಹ ಎಂಬುದಾಗಿ ಕರಿತಾ ಹೋಗ್ತಾರೆ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ ಬರ್ಬೋದು. ಸಮ್ಮತವಾದ ಅಥವಾ ಸಮಾಜವಾದ ಎಂಬ ಒಂದು ಪದವನ್ನ ಬಳಸಿದಂತಹ ಮೊದಲ ವ್ಯಕ್ತಿ ಅಂದ್ರೆ ಅವನು ಫ್ರಾನ್ಸಿಸ್ ಬೆಬ್ಯೂಫ್ ಅನ್ನೋನು. ಇವರನ್ನ ಫ್ರಾನ್ಸ್ ಸರ್ಕಾರ ಏನ್ ಮಾಡುತ್ತೆ 1797ರಲ್ಲಿ ಗಲ್ಲಿಗೆ ಏರಿಸೋದು ನಾವು ನೋಡ್ತಾ ಹೋಗ್ಬೋದು. ಅವನನ್ನ ಸಮಾಜವಾದದ ಪಿತಾಮಹ ಎಂಬುದಾಗಿ ಇತಿಹಾಸಕಾರರು ಕರಿತಾ ಹೋಗ್ತಾರೆ. ಇಷ್ಟಾದರೂ ಸಮಾಜವಾದ ಹೆಚ್ಚು ಜನಪ್ರಿಯವಾಗಿ ರೂಢಿಗೆ ಬಂದಿದ್ದು 18ನೇ ಶತಮಾನದಲ್ಲಿ. ಕೈಗಾರಿಕಾ ಕ್ರಾಂತಿ ಮತ್ತೆ ಬಂಡವಾಳಶಾಹಿ ಉಗಮಗಳಿಂದ ಕಾರ್ಮಿಕರ ಶೋಷಣೆ ಮಿತಿ ಮೀರಿದಾಗ ಕಾರ್ಮಿಕರ ಸಮಾಜವಾದಿ ತತ್ವಗಳಿಗೆ ಶರಣಾಗುವುದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನು 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಸಂಭವಿಸ್ತಾ ಹೋಗುತ್ತೆ. ಬಂಡವಾಳಗಾರರು ಹೆಚ್ಚು ಕೈಗಾರಿಕಾ ಕ್ಷೇತ್ರದ ಮೇಲೆ ಬಂಡವಾಳವನ್ನು ಹೂಡ್ತಾ ಹೋಗ್ತಾರೆ. ಕಾರ್ಮಿಕರ ಒಂದು ಶೋಷಣೆ ಅಲ್ಲಿ ಪ್ರಾರಂಭ ಆಗುವುದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಕಾರ್ಮಿಕರು ಏನ್ ಮಾಡ್ತಾರೆ, ಸಮಾಜವಾದಿ ಅಥವಾ ಸಮ್ಮತವಾದಿ ತತ್ವಗಳಿಗೆ ಮೊರೆ ಹೋಗ್ತಾರೆ. ರಾಬರ್ಟ್ ಓವೆನ್, ಸೈಂಟ್ ಸೈಮನ್ ಮತ್ತೆ ಫೌರಿಯರ್ ಅನ್ನೋರು ಸಮಾಜವಾದವನ್ನು ಜನಪ್ರಿಯಗೊಳಿಸಿ ಸಮಾಜವಾದದ ತ್ರಿಮೂರ್ತಿಗಳೆನಿಸಿಕೊಂಡಿರೋದು ನಾವು ನೋಡ್ತಾ ಹೋಗ್ಬೋದು. ಯಾರ್ಯಾರೋ ರಾಬರ್ಟ್ ಓವೆನ್, ಹಾಗೆ ಈ ಒಂದು ಸೈಂಟ್ ಸೈಮನ್ ಮತ್ತೆ ಫೌರಿಯರ್ ಅನ್ನೋ ಒಂದು 3 ಮಹಾನ್ ನಾಯಕರುಗಳು ಏನ್ ಮಾಡ್ತಾರೆ, ಈ ಒಂದು ಸಮಾಜವಾದವನ್ನ ಪ್ರಪಂಚದಲ್ಲಿ ಜನಪ್ರಿಯಗೊಳಿಸುವಂತಹ ಒಂದು ಕೆಲಸವನ್ನ ಮಾಡಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಅವರನ್ನ ಸಮಾಜವಾದದ ತ್ರಿಮೂರ್ತಿಗಳು ಎಂಬುದಾಗಿ ಕರೀತಾ ಹೋಗ್ತಾರೆ. ಈ ಒಂದು ಪದವನ್ನ 1833ರಲ್ಲಿ ಪೂರ್ ಮ್ಯಾನ್ಸ್ ಗಾರ್ಡಿಯನ್ ಪತ್ರಿಕೆಯಲ್ಲಿ ಬಳಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಷ್ಟರಲ್ಲಿ 1833ರಲ್ಲಿ ಸಮಾಜವಾದ ಎಂಬ ಒಂದು ಪದವನ್ನ ಪೂರ್ ಮ್ಯಾನ್ಸ್ ಗಾರ್ಡಿಯನ್ ಪತ್ರಿಕೆಯಲ್ಲಿ ಪ್ರಕಟಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಸಮಾಜವಾದದ ಅರ್ಥ ಏನು, ವಿದ್ವಾಂಸಗಳ ಒಂದು ಅಭಿಪ್ರಾಯಗಳು ಸಮಾಜವಾದದ ಬಗ್ಗೆ ಏನು, ಮತ್ತೆ ಸಮಾಜವಾದದ ಬೆಳವಣಿಗೆ ಎಲ್ಲೆಲ್ಲಿ ಕಾಣಿಸ್ಕೊಳ್ತು. ಪುರಾತನ ಕಾಲದಿಂದಲೂ ಕೂಡ ಸಮಾಜವಾದದ ಒಂದು ಅಸ್ತಿತ್ವ ಇತ್ತು. ರಾಮಾಯಣದಲ್ಲಿ ಕೂಡ ನೋಡ್ತಾ ಹೋಗ್ಬೋದು. ಕುರಾನ್, ಬೈಬಲ್ಗಳಲ್ಲೂ ಕೂಡ ಅದನ್ನು ನಾವು ನೋಡ್ತಾ ಹೋಗ್ಬೋದು. ಗ್ರೀಕ್ನ ತತ್ವಜ್ಞಾನಿ ಪ್ಲೇಟೋ ತನ್ನ ಗ್ರಂಥದಲ್ಲಿ ಕೂಡ ಅದನ್ನ ಬಳಸ್ತಾ ಹೋಗ್ತಿದ್ದಾನೆ. ಜೊತೆಗೆ
ಆ ಒಂದು ಪದವನ್ನು ಮೊದಲು ಬಳಸಿದಂಥವ್ರು ಫ್ರಾನ್ಸ್ ದೇಶದವರು. ಆ ಒಂದು ವ್ಯಕ್ತಿ ಯಾರಪ್ಪ ಅಂದರೆ ಫ್ರಾನ್ಸಿಸ್ ಬೆಬ್ಯೂಫ್ ಅನ್ನೋನು ಅದನ್ನು ಬಳಸಿದಂಥವನು. ಆತನಿಗೆ ಉಗ್ರವಾಗಿ ಗಲ್ಲು ಶಿಕ್ಷೆಯನ್ನು ನೀಡ್ತಾರೆ ಫ್ರಾನ್ಸ್ ಸರ್ಕಾರ. ಅವನನ್ನ ಸಮಾಜವಾದದ ಪಿತಾಮಹ ಎಂಬುದಾಗಿ ಕೂಡ ಕರೆದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಯಾವಾಗ ಕೈಗಾರಿಕಾ ಕ್ರಾಂತಿ ಸಂಭವಿಸ್ತಾ ಹೋಯಿತು ಆವಾಗ ಕಾರ್ಮಿಕರ ಶೋಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಕಾರ್ಮಿಕರು ಏನು ಮಾಡ್ತಾರೆ, ಸಮಾಜವಾದಿ ತತ್ವಗಳ ಬಗ್ಗೆ ಅದರ ಮೇಲೆ ಆಕರ್ಷಿತರಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ರಾಬರ್ಟ್ ಓವೆನ್, ಸೈಂಟ್ ಸೈಮನ್ ಮತ್ತು ತೌರಿಯರ್ ಅವರು ಸಮಾಜವಾದವನ್ನು ಜನಪ್ರಿಯಗೊಳಿಸಿ ಅದರ ಒಂದು ತ್ರಿಮೂರ್ತಿಗಳು ಎನ್ನಿಸಿಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಪದವನ್ನು 1833ರಲ್ಲಿ ಮ್ಯಾನ್ಸ್ ಗಾರ್ಡಿಯನ್ ಪತ್ರಿಕೆಯಲ್ಲಿ ಪ್ರಕಟ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಈ ಒಂದು ಸಮಾಜವಾದ ಉಗಮ ಆಗಲಿಕ್ಕೆ ಕಾರಣಗಳು ಏನೇನು ಅರ್ಥ ಆಯ್ತಲ್ವಾ? ಸಮಾಜವಾದ ಉಗಮಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ನೋಡೋದಾದ್ರೆ ಕೈಗಾರಿಕಾ ಕ್ರಾಂತಿಯ ದುಷ್ಪರಿಣಾಮಗಳು. ಫಸ್ಟ್ ಒನ್ ಯಾವುದು? ಕೈಗಾರಿಕಾ ಕ್ರಾಂತಿಯ ದುಷ್ಪರಿಣಾಮಗಳು. ಅದರಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ನಗರಗಳು ಬೆಳವಣಿಗೆಯನ್ನು ಹೊಂದುತ್ತಾ ಹೋಗ್ತವೆ. ನಗರಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ವಸತಿ ಸಿಗದೆ ಕೊಳಗೇರಿಗಳಲ್ಲಿ ಅವರು ವಾಸಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಅವರಿಗೆ ಸರಿಯಾದಂತಹ ವೈದ್ಯಕೀಯ ಸೌಲಭ್ಯಗಳು ಇರಲಿಲ್ಲ. ಕಾರ್ಖಾನೆ ಪದ್ಧತಿ ಅಸ್ತಿತ್ವಕ್ಕೆ ಬಂದಿದ್ದರಿಂದ ಕಾರ್ಮಿಕರನ್ನ ದೀರ್ಘಕಾಲ ದುಡಿಸಿಕೊಳ್ಳಲಾಗ್ತಾ ಹೋಗುತ್ತೆ. ಈ ಪದ್ಧತಿಯಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಉದ್ಯೋಗದ ಭದ್ರತೆ ಇರೋದಿಲ್ಲ, ಜೊತೆಗೆ ಆರೋಗ್ಯದ ಭದ್ರತೆ ಇರೋದಿಲ್ಲ, ವೇತನದ ಭದ್ರತೆ ಕೂಡ ಅಲ್ಲಿ ಇರೋದಿಲ್ಲ. ಅತಿಯಾದ ಯಂತ್ರಗಳ ಬಳಕೆಯಿಂದ ನಿರುದ್ಯೋಗ ಕೂಡ ಈ ಒಂದು ಸಂದರ್ಭದಲ್ಲಿ ಸೃಷ್ಟಿಯಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಅನಿಷ್ಟಗಳನ್ನು ತಪ್ಪಿಸಲಿಕ್ಕೆ ಸಮಾಜವಾದ ಹುಟ್ಟಿಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಯಾವಾಗ ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆಯಿತು ಹೆಚ್ಚಿನ ಒಂದು ಕಾರ್ಮಿಕರು ಅಲ್ಲಿಗೆ ಬರ್ತಾ ಹೋಗ್ತಾರೆ. ಆದರೆ ಯಂತ್ರಗಳ ಆವಿಷ್ಕರಣೆ ಆಗ್ತಾ ಆಯ್ತಾ ಏನಾಗುತ್ತೆ, ನಿರುದ್ಯೋಗ ಸೃಷ್ಟಿ ಆಗ್ತಾ ಹೋಗುತ್ತೆ. ಹೀಗಾಗಿ ಅವರಿಗೆ ಕೆಲಸದ ಭದ್ರತೆ ಆಗಲಿ ಅಥವಾ ವೇತನದ ಭದ್ರತೆ ಆಗಲಿ ಆರೋಗ್ಯದ ಭದ್ರತೆ ಆಗಲಿ ಯಾವುದು ಕೂಡ ಆ ಒಂದು ಕಾರ್ಖಾನೆಗಳಿಂದ ಅವಕ್ಕೆ ಅಂದರೆ ಕಾರ್ಮಿಕರಿಗೆ ಸಿಗೋದಿಲ್ಲ. ಹೀಗಾಗಿ ಕಾರ್ಮಿಕರ ವ್ಯವಸ್ಥೆ ಅಥವಾ ಅವರ ಒಂದು ಜೀವನ ಏನಾಗುತ್ತೆ, ಚಿಂತಾಜನಕ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಆಗ ಸಮಾಜವಾದದ ಒಂದು ತತ್ವಗಳು ಕಾರ್ಮಿಕರನ್ನ ಆಕರ್ಷಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಎರಡನೇದಾಗಿ ಕಾರ್ಖಾನೆ ಪದ್ಧತಿಯ ದುಸ್ಥಿತಿ ವಾತಾವರಣ. ಕಾರ್ಖಾನೆ ಪದ್ಧತಿಯ ದುಸ್ಥಿತಿ ವಾತಾವರಣ. ಕೈಗಾರಿಕೆಗಳಲ್ಲಿ ದುಡಿಯುವಂತಹ ಕಾರ್ಮಿಕರ ಸ್ಥಿತಿಗತಿಗಳು ತುಂಬಾ ಶೋಚನೀಯವಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಕಾರ್ಮಿಕರನ್ನ ಹೆಚ್ಚು ಕಾಲ ದುಡಿಸ್ಕೊಂಡು ಅಂದರೆ ದಿನಕ್ಕೆ ಸುಮಾರು 16ರಿಂದ 18 ಗಂಟೆಗಳ ಕಾಲ ಅವರನ್ನು ದುಡಿಸಿಕೊಳ್ಳಲಾಗ್ತಿತ್ತು. ಅಲ್ಲದೆ ಮಹಿಳೆಯರು ಮತ್ತು ಮಕ್ಕಳನ್ನ ಕೂಡ ಕೈಗಾರಿಕೆಗಳಲ್ಲಿ ದುಡಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಅಂದಿನ ಒಂದು ಸಮಾಜದಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ದೀರ್ಘಾವಧಿ ಕಾಲ ದುಡಿಯುತ್ತಿದ್ದಂತಹ ಕಾರ್ಮಿಕರಿಗೆ ಬರುತ್ತಿದ್ದಂತಹ ವೇತನ ತೀರಾ ಕಡಿಮೆ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಕಾರ್ಮಿಕರ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ. ಸರ್ಕಾರಗಳು ಅವರ ಒಂದು ಯೋಗಕ್ಷೇಮವನ್ನ ಅಲಕ್ಷಿಸ್ತಾ ಹೋಗ್ತವೆ. ಇದು ಸಮಾಜವಾದದ ಒಂದು ಒಟ್ಟಿಗೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಮೂರನೇದಾಗಿ ಬಂಡವಾಳಗಾರರ ಶೋಷಣೆ. ಲಾಭಕೋರರಾದಂತಹ ಬಂಡವಾಳಗಾರರು ಕಾರ್ಮಿಕರಿಗೆ ಅತ್ಯಲ್ಪ ವೇತನವನ್ನು ನೀಡಿ ಮೃಗಗಳಂತೆ ದುಡಿಸಿಕೊಳ್ತಾ ಹೋಗ್ತಾರೆ. ಇಂತಹ ವೇಳೆ ಹುಟ್ಟಿದಂತಹ ಅನೇಕ ಸಮಾಜವಾದಿ ಚಿಂತಕರು ಕಾರ್ಮಿಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರ ಒಂದು ಜೀವನ ಮಟ್ಟ ಸುಧಾರಣೆ, ಅಧಿಕ ವೇತನ, ರಜೆ ಸೌಲಭ್ಯ, ಉದ್ಯೋಗ ಭದ್ರತೆ, ಆರೋಗ್ಯ ಭದ್ರತೆ ಇವೆಲ್ಲವನ್ನ ಅವುಗಳ ಒಂದು ಪರ ವಾದಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಕಾರ್ಮಿಕರು ಅವರ ಒಂದು ವಿಚಾರಗಳತ್ತ ಗಮನ ಹರಿಸ್ತಾ ಹೋಗ್ತಾರೆ. ಇದರ ಪರಿಣಾಮ ಏನಾಗುತ್ತೆ, ಸಮಾಜವಾದ ಹುಟ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನೋ ಆ ಒಂದು ಬಂಡವಾಳಗಾರರಿಂದ ಶೋಷಣೆ ಆಯ್ತು ಹೋಯ್ತು, ಆ ಸಂದರ್ಭದಲ್ಲಿ ಹುಟ್ಕೊಂಡಂತಹ ಸಮಾಜದ ಬುದ್ಧಿಜೀವಿಗಳು ಏನ್ ಮಾಡ್ತಾರೆ, ಕಾರ್ಮಿಕರ ಪರವಾಗಿ ನಿಲ್ತಾ ಹೋಗ್ತಾರೆ. ಅವರಿಗೆ ವಿಚಾರಗಳನ್ನ ಅರ್ಥ ಮಾಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅವರಿಗೆ ಅಧಿಕ ವೇತನವನ್ನು ಕೊಡಬೇಕು, ವಾರದಲ್ಲಿ ರಜೆಯ ಸೌಲಭ್ಯವನ್ನು ಕೊಡ್ತಾ ಹೋಗ್ಬೇಕು, ಉದ್ಯೋಗ ಭದ್ರತೆಯನ್ನು ನೀಡ್ತಾ ಹೋಗ್ಬೇಕು, ವೇತನದ ಒಂದು ಭದ್ರತೆ ಅವರಿಗೆ ಇರಬೇಕು, ಮತ್ತೆ ಅವರ ಒಂದು ಆರೋಗ್ಯದ ವಿಚಾರವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿನ ಚಿಂತಕರು ಕಾರ್ಮಿಕರ ಪರವಾಗಿ ವಾದ ಮಾಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಅವರ ಒಂದು ತತ್ವಗಳೇನಿದೆ ಅದು ಆ ಒಂದು ಕಾರ್ಮಿಕ ವಲಯವನ್ನ ಆಕರ್ಷಿಸುವಲ್ಲಿ ಯಶಸ್ವಿ ಆಗ್ತಾ ಹೋಗುತ್ತೆ.
ಮುಂದೆ ಅದು ಸಮ್ಮತವಾದದ ಒಂದು ಹುಟ್ಟಿಗೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ನಾಲ್ಕನೇದಾಗಿ ವರ್ಗ ಕಲಹ, ಅಂದ್ರೆ ಬಂಡವಾಳದಾರಿಯರು ಮತ್ತೆ ಕಾರ್ಮಿಕರ ನಡುವೆ ದಿನೇ ದಿನೇ ಸೃಷ್ಟಿಯಾದಂತಹ ಘರ್ಷಣೆಗಳು ಅದು ವರ್ಗಗಳನ್ನ ಸೃಷ್ಟಿಸ್ತಾ ಹೋಗುತ್ತೆ. ಒಂದು ಕಡೆ ಬಂಡವಾಳಶಾಹಿಗಳ ವರ್ಗ ಉಟ್ಕೊಂಡ್ರೆ ಮತ್ತೊಂದು ಕಡೆ ಕಾರ್ಮಿಕರ ವರ್ಗ ಉಟ್ಕೊಳ್ತಾ ಹೋಗುತ್ತೆ. ಈ ಒಂದು ವರ್ಗ ಸಂಘರ್ಷದಿಂದಾಗಿ ದಿನೇ ದಿನೇ ಹೆಚ್ಚುತ್ತಿದ್ದಂತಹ ಈ ಒಂದು ವರ್ಗ ಸಂಘರ್ಷದಿಂದಾಗಿ ಏನಾಗುತ್ತೆ, ಅದು ಮುಂದೆ ಬೇರೆ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಇದು ಸಮಾಜವಾದದ ಒಂದು ಹುಟ್ಟಿಗೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಒಂದು ಕಡೆ ಕಾರ್ಮಿಕರ ವರ್ಗ ಸೃಷ್ಟಿಯಾಗ್ತಾ ಹೋದ್ರೆ ಮತ್ತೊಂದು ಕಡೆ ಏನಾಗುತ್ತೆ, ಈ ಒಂದು ಬಂಡವಾಳಶಾಹಿ ವರ್ಗ ಸೃಷ್ಟಿಯಾಗ್ತಾ ಹೋಗುತ್ತೆ. ಅದರಲ್ಲಿ ವೈಯಕ್ತಿಕವಾಗಿ ವಿಭಿನ್ನ ಸಿದ್ಧಾಂತಗಳು ಇರ್ತಾ ಹೋಗ್ತವೆ. ಒಂದು ಕಡೆ ಬಂಡವಾಳಶಾಹಿಗಳು ತಮ್ಮ ಲಾಭಕ್ಕಾಗಿ ಅವರು ವಾದವನ್ನ ಮಂಡಿಸ್ತಾ ಹೋದ್ರೆ ಮತ್ತೊಂದು ಕಡೆ ಕಾರ್ಮಿಕರು ತಮ್ಮ ಜೀವನ ಭದ್ರತೆಗಾಗಿ ಸುಖಕರವಾದಂತಹ ಒಂದು ಜೀವನಕ್ಕಾಗಿ ಅವರು ತಮ್ಮ ಸಿದ್ಧಾಂತಗಳನ್ನ ಮಂಡಿಸ್ತಾ ಹೋಗ್ತಾರೆ. ಹೀಗಾಗಿ ವರ್ಗ ಕಲಹ ಜಾಸ್ತಿ ಆಗ್ತಾ ಹೋಗುತ್ತೆ, ಸಂಘರ್ಷಗಳು ಜಾಸ್ತಿ ಆಗ್ತಾ ಹೋಗ್ತವೆ, ದಂಗೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಆ ಸಂದರ್ಭದಲ್ಲಿ ಕಾರ್ಮಿಕರನ್ನ ಅಥವಾ ಆಕರ್ಷಿಸಿದಂತಹ ಒಂದು ತತ್ವಗಳೇ ಸಮಾಜವಾದ ಹುಟ್ಟಿಗೆ ಕಾರಣ ಆಯಿತು ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ. ಇದಿಷ್ಟು ಸಮಾಜವಾದ ಅಂದ್ರೆ ಏನು, ಅದರ ಬಗ್ಗೆ ವಿದ್ವಾಂಸರ ಒಂದು ಅಭಿಪ್ರಾಯ ಅಥವಾ ಹೇಳಿಕೆಗಳು ಏನೇನು, ಅದು ಹೇಗೆ ಉಟ್ಕೊಳ್ತು, ಮತ್ತೆ ಅದರ ಒಂದು ಬೆಳವಣಿಗೆ ಹೇಗಾಯ್ತು ಹೋಯ್ತು, ಮತ್ತೆ ಅದರ ಒಂದು ಜನಪ್ರಿಯತೆಗೆ ಅಥವಾ ಅದರ ಒಂದು ಹುಟ್ಟಿಗೆ ಕಾರಣವಾದಂತಹ ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದೋ. ಮುಂದಿನ ಅವಧಿಯಲ್ಲಿ ಸಮಾಜವಾದದ ಒಂದು ತತ್ವಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಬಹುದು. ಥ್ಯಾಂಕ್ ಯು.